ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ಗಳು ಸಿಗ್ತಾ ಇವೆ. ಸಂಪೂರ್ಣ ಕೇಸ್ನ ದಿಕ್ಕನ್ನೇ ಬದಲಿಸಿದೆ ಎಸ್ಐಟಿ ಟೀಮ್ನ ತನಿಖೆ. ಈಗ ಕೇಸ್ನ A1 ಈ ಹಿಂದೆ ದೂರುದಾರನಾಗಿದ್ದಂತಹ ಚಿನ್ನಯ್ಯ. ದಾಖಲಾಗಿದ್ದ ಕೇಸ್ ಒಂದು ಕಪೋಲ ಕಲ್ಪಿತ ಷಡ್ಯಂತ್ರ ಅನ್ನೋದು ಈಗಾಗಲೇ ಬಯಲಾಗಿದೆ. 10 BNS ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆಯನ್ನ ಮುಂದುವರಿಸುವಂತಹ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಎಸ್ಐಟಿ ಈತನ ವಿರುದ್ಧ ಹಾಕಿರುವಂತಹ ಅಷ್ಟು ಸೆಕ್ಷನ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಲಭ್ಯವಾಗಿದೆ. BNS ಸೆಕ್ಷನ್ 336, 230, 231, 229, 227, 228, 240, 236, 233 ಹೀಗೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಒಟ್ಟಾರೆಯಾಗಿ 10 BNS ಸೆಕ್ಷನ್ಗಳ ಅಡಿಯಲ್ಲಿ ಈತನ ವಿರುದ್ಧ ಕೇಸ್ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ತನಿಖೆಯನ್ನ ಮುಂದುವರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಆರಂಭದಲ್ಲೇ ಈ ಬಗ್ಗೆ ಚರ್ಚೆಯಾಗಿತ್ತು. ಒಂದು ವೇಳೆ ಈ ದೂರುದಾರ ಆಗ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ಈ ಚಿನ್ನಯ್ಯ ಏನಾದ್ರೂ ಸುಳ್ಳು ಹೇಳಿದ್ರೆ, ಆತ ಹೇಳಿದ್ದಕ್ಕೆ ಸಾಕ್ಷಿಗಳು ಸಿಗದೇ ಇದ್ರೆ ಇಡೀ ಪ್ರಕರಣ ಆತನಿಗೆ ತಿರುಗುಬಾಣವಾಗುತ್ತೆ ಅಂತ ಹೇಳಿ ಆಗ್ಲೇ ಕಾನೂನು ತಜ್ಞರು ಹೇಳ್ತಾ ಇದ್ರು. ಈಗ ಅದಾಗಿದೆ. ಎಸ್ಐಟಿ ಅವರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. 10 ಸೆಕ್ಷನ್ಗಳು, ಆ ಸೆಕ್ಷನ್ಗಳು ಏನೇನು ಹೇಳುತ್ತೆ ಡೀಟೇಲ್ ಆಗಿ ವಿವರಿಸಬಹುದಾ ಪ್ರಜ್ವಲ್? ವಿದ್ಯಾಶ್ರೀ ಧರ್ಮಸ್ಥಳದಲ್ಲಿ ಶವ ಹೂತಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಇಲ್ಲಿ ಆರೋಪಿಯಾಗಿ ಈಗಾಗಲೇ ಚಿನ್ನಯ್ಯ ಅವರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಈ ಪ್ರಕರಣದಲ್ಲಿ ಈ ಹಿಂದೆ ದೂರುದಾರ ಚಿನ್ನಯ್ಯ ಏನಿರ್ತಾನೆ ಆತನೇ ವಿಕ್ಟಿಮ್ ಆಗಿರ್ತಾನೆ. ಅಂದರೆ ನಾನು ಪಶ್ಚಾತ್ತಾಪದಿಂದ ಬಂದು ಈಗ ಒಪ್ಪಿಕೊಳ್ತಾ ಇದ್ದೇನೆ, ಧರ್ಮಸ್ಥಳದಲ್ಲಿ ಶವವನ್ನು ಹೂತಿದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ 164 ಹೇಳಿಕೆಯಲ್ಲಿ ಆತ ಹೇಳಿರ್ತಾನೆ. ಯಾವಾಗ SIT ರಚನೆಯಾಗುತ್ತೋ ಆ ಸಂದರ್ಭದಲ್ಲಿ ಮೊದಲಿಗೆ ಅಧಿಕಾರಿಗಳು ಕೂಡ ಈತ ಹೇಳಿದಂಥ ಎಲ್ಲ ಸ್ಥಳಗಳಲ್ಲೂ ಕೂಡ ಅಗದು ಯಾವುದಾದ್ರೂ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥ ಒಂದು ಪರಿಶೋಧನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಅಲ್ಲಿ ಯಾವುದೂ ಕೂಡ ಸಿಗೋದಿಲ್ಲ. ಆತ ಹೇಳಿದಂಥ ಎಲ್ಲ ಜಾಗದಲ್ಲೂ ಕೂಡ ಏನು ಸಿಗದೆ ಇರೋದ್ರಿಂದಾಗಿ SIT ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಅನುಮಾನ ಅನ್ನುವಂಥದ್ದು ಬಂದೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಅಷ್ಟೇ ದೂರನ್ನು ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಇಟ್ಕೊಂಡಿರಬೇಕಾಗುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಕೂಡ ನಾವು ಕೊಡಬೇಕಾಗತ್ತೆ. ಯಾವಾಗ ಇಲ್ಲಿ ಚಿನ್ನಯ್ಯ ಯಾವುದೇ ಒಂದು ದಾಖಲಾತಿಗಳನ್ನ ಕೊಡಲಿಲ್ಲ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ ಪ್ಲೇಸನ್ನು ಕೂಡ ಆತ ತೋರಿಸಲಿಕ್ಕೆ ವಿಫಲನಾಗ್ತಾನೋ ಆ ಸಂದರ್ಭದಲ್ಲಿ SITಗೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ, ಇದು ನಿಜವಾಗ್ಲೂ ಕೂಡ ನಡೆದಿದೆಯಾ ಅಥವಾ ಇದೊಂದು ಕಪೋಲ ಕಲ್ಪಿತ ಸುದ್ದಿನ ಅನ್ನುವಂಥ ಒಂದು ಅನುಮಾನ ಕೂಡ ಅವರಿಗೆ ಕಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಅನಂತರದಲ್ಲಿ ಮತ್ತೆ ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಯಾವಾಗ ದೂರುದಾರ ಚಿನ್ನಯ್ಯನ ಷಡ್ಯಂತ್ರಗಳ ಬಗ್ಗೆ SIT ಅಧಿಕಾರಿಗಳಿಗೆ ಗೊತ್ತಾಗ್ತಾ ಹೋಗುತ್ತೋ ಅನಂತರದಲ್ಲಿ ಆತನನ್ನು ಬಂಧಿಸುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಸ್ಪಷ್ಟವಾಗಿ ಅಂದರೆ ಯಾವಾಗಲೂ ಕೂಡ ಅಷ್ಟೇ ಈತ ಮೊದಲು ಕೊಟ್ಟಂಥ ಸಂದರ್ಭದಲ್ಲಿ ಈತ ಹೇಳಿದಂಥ ಒಂದು ಹೇಳಿಕೆಯ ಆಧಾರದ ಮೇಲೆ BNS ಅಡಿಯಲ್ಲಿ ಸೆಕ್ಷನ್ ಅನ್ನು ಹಾಕ್ಕೊಂಡು ತನಿಖೆಯನ್ನು ಮಾಡಿರ್ತಾರೆ. ಯಾವಾಗ ಇದು ಸುಳ್ಳು ಅನ್ನುವಂಥದ್ದು ಗೊತ್ತಾಗುತ್ತೋ ಅನಂತರದಲ್ಲಿ SIT ಅಧಿಕಾರಿಗಳು ಬೇರೆ ಒಂದು ಸೆಕ್ಷನ್ಗಳ ಮುಖಾಂತರವಾಗಿ ಅಂದರೆ ಈತನೇ ಸುಳ್ಳು ಹೇಳಿದ್ದಾನೆ, ಹಾಗೆ ಸರ್ಕಾರವನ್ನು ದಾರಿ ತಪ್ಪಿಸುವಂತಹ ಹಾಗೆ ಪೊಲೀಸ್ ಇಲಾಖೆಯನ್ನು ದಾರಿ ತಪ್ಪಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾದ ನಂತರದಲ್ಲಿ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಈಗ SIT ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಇಲ್ಲಿ ಒಟ್ಟು 10 ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಅಂದರೆ ತನಿಖೆಯನ್ನು ಕೂಡ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಅವರು ಮಾಡ್ತಾ ಇರುವಂಥದ್ದು. ಅದು ಯಾವ್ಯಾವುದು ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂಥ ವಿಚಾರ. 227, 228, 229, 230, 231 ಹಾಗೆ 233 ಇರ್ಬೋದು, 248, 240 ಅಡಿಯಲ್ಲಿ ಈಗಾಗಲೇ ಸೆಕ್ಷನ್ಗಳನ್ನು ಹಾಕ್ಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಆತನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಾಜರು ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ಯಾರ್ಯಾರು ಈತನ ಹಿಂದೆ ಇದ್ದಾರೆ, ಈತನ ಹಿಂದೆ ನಿಂತ್ಕೊಂಡು ಷಡ್ಯಂತ್ರವನ್ನು ಮಾಡಿಸ್ತಂಥವ್ರು ಯಾರು, ಸುಳ್ಳು ಸಾಕ್ಷಿಗಳನ್ನ ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ, ಅದೇ ರೀತಿಯಲ್ಲಿ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ರೆ ಯಾವ ಪ್ರಮಾಣದಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸಬಹುದು, ಇದೆಲ್ಲದ್ರ ಬಗ್ಗೆ ಈಗಾಗಲೇ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದರೆ 230 ಸೆಕ್ಷನ್ ಏನಿದೆ, ಅಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಮರಣದಂಡನೆಯ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನುವಂತಹ ದುರುದ್ದೇಶದಿಂದ ಯಾವುದಾದ್ರೂ ಸುಳ್ಳು ಸಾಕ್ಷಿಗಳನ್ನ ಈತನೇ ಕ್ರಿಯೇಟ್ ಮಾಡಿ ದೂರನ್ನು ಕೊಟ್ಟಿದ್ದೇ ಆಗಿದ್ರೆ ಅದು ತನಿಖಾ ಸಮಯದಲ್ಲಿ ಹೊರ ಬಂದರೆ 230 ಅಡಿಯಲ್ಲಿ ಈತನ ವಿರುದ್ಧ ಈಗ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಈತನಿಗೂ ಕೂಡ ಮರಣದಂಡನೆಯನ್ನೇ ವಿಧಿಸಬೇಕು ಅನ್ನುವಂಥದ್ದನ್ನ ಈ ಒಂದು ಸೆಕ್ಷನ್ ಹೇಳುತ್ತೆ. ಅಂದರೆ ಈ ರೀತಿಯ ಸಾಕಷ್ಟು ಸೆಕ್ಷನ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಅಂದರೆ ಸಾಕಷ್ಟು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿರೋದಾಗಿರ್ಬೋದು, ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾರಾದರೂ ಈತನ ಬೆನ್ನ ಹಿಂದೆ ನಿಂತು ಈತನಿಗೆ ಹೇಳ್ಕೊಟ್ಟಿರುವಂಥದ್ದಾಗಿರ್ಬೋದು. ಅಂದರೆ ಈ ರೀತಿಯಲ್ಲಿ ನೀನು ಪ್ರಕರಣವನ್ನು ತೆಗೆದುಕೊಂಡು ಹೋಗು ಅಥವಾ ಈ ರೀತಿಯಲ್ಲಿ ಈ ರೀತಿಯ ಪ್ರಕರಣದಲ್ಲಿ ನೀನು ಈ ರೀತಿಯ ಸುಳ್ಳುಗಳನ್ನು ಹೇಳ್ತಾ ಹೋಗಬೇಕು ಅಂತ ಹೇಳಿ ಗೈಡ್ ಮಾಡಿದಂಥವ್ರಾಗಿರ್ಬೋದು, ಅವರೆಲ್ಲರ ವಿರುದ್ಧ ಕೂಡ ಈಗಾಗಲೇ
ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸ್ತಾರೆ, ಹಾಗೆ ತನಿಖೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಯಾವಾಗ ಚಿನ್ನಯ್ಯನ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಬರ್ತಾರೋ ಆ ಸಂದರ್ಭದಲ್ಲಿ ಆತ ಯಾರ್ಯಾರ ಹೆಸರನ್ನ ಹೇಳ್ತಾನಲ್ಲ ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೀತಾರೆ. ಹಾಗೆ ಅವರ ಪಾತ್ರ ಕಂಡು ಬಂದಿದ್ದೇ ಆಗಿದ್ರೆ ಅವರನ್ನ ಕೂಡ ಬಂಧಿಸುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಈಗ ತನಿಖೆ ಅನ್ನುವಂಥದ್ದು ಸಾಗ್ತಾ ಇದೆ. ಯಾವಾಗ ಮೊದಲು ದೂರುದಾರನಾಗಿದ್ದಂಥವನೇ ಈಗ ಆರೋಪಿಯಾಗಿದ್ದಾನೆ. ಇದು ನಿಜವಾಗ್ಲೂ ಕೂಡ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಕೂಡ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾವಾಗ ಈ ವಿಚಾರ ಅವರಿಗೆ ಸ್ಪಷ್ಟವಾಗುತ್ತೋ ಅನಂತರದಲ್ಲೇ ಅವರು ದೂರುದಾರನನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ SIT ದೂರುದಾರನನ್ನೇ ಬಂಧಿಸಿ ವಿಚಾರಣೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಹಾಗೆ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರಲಿಲ್ಲ. ಆದ್ರೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಚಿನ್ನಯ್ಯ ಏನಿದ್ದಾನೆ ಈತ ದೂರನ್ನು ಕೊಟ್ಟಿರುವಂತದ್ದು ಸುಳ್ಳು, ಇದೆಲ್ಲ ಒಂದು ರೀತಿಯಲ್ಲಿ ಷಡ್ಯಂತ್ರದ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗೆ ಈತ ಸರಿಯಾದಂತಹ ಒಂದು ಸಾಕ್ಷಿಗಳನ್ನ ಒದಗಿಸುವಲ್ಲೂ ಕೂಡ ಸದ್ಯ ವಿಫಲನಾಗಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ವಿಜಯಶ್ರೀ, ರೈಟ್, ಥ್ಯಾಂಕ್ ಯು ಪ್ರಜ್ವಲ್. ತಮ್ಮೆಲ್ಲ ಡೀಟೇಲ್ಸ್ಗೆ ಯಾವ ಸೆಕ್ಷನ್ಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಸೆಕ್ಷನ್ 336 BNS ಸೆಕ್ಷನ್ 336 ಯಾವಾಗ ಇದನ್ನ ಹಾಕ್ತಾರೆ? ಯಾರಾದ್ರೂ ದಾಖಲೆ ಅಥವಾ ಎಲೆಕ್ಟ್ರಾನಿಕ್ ದಾಖಲೆ ಕೃತಕವಾಗಿ ಸೃಷ್ಟಿ ಮಾಡಿ ಅಥವಾ ಬದಲಾವಣೆ ಮಾಡಿದ್ರೆ ದಾಖಲೆ ಅದನ್ನ ಕೃತಕ ದಾಖಲೆ ಅಂತ ಪರಿಗಣನೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಫೋರ್ಜರಿ ಮಾಡಿದ್ರೆ ಗರಿಷ್ಠ 2 ವರ್ಷ ಜೈಲು ಶಿಕ್ಷೆ ಅಥವಾ ದಂಡವನ್ನ ವಿಧಿಸುವುದಕ್ಕೆ ಅವಕಾಶ ಇದೆ. ಮೋಸ ಮಾಡುವುದಕ್ಕೆ ಅಂತ ಹೇಳಿ ಫೋರ್ಜರಿ ಮಾಡಿದ್ರೆ ಗರಿಷ್ಠ 7 ವರ್ಷ ಜೈಲು ಶಿಕ್ಷೆ ವಿಧಿಸುವುದಕ್ಕೆ ಅವಕಾಶ ಇದೆ, ಜೊತೆಗೆ ದಂಡವನ್ನ ವಿಧಿಸುವುದಕ್ಕೆ ಅವಕಾಶ ಇದೆ. ಯಾರದ್ದೋ ಹೆಸರನ್ನ ಹಾಗೆ ಕೀರ್ತಿಯನ್ನ ಹಾಳು ಮಾಡೋಕೆ ಫೋರ್ಜರಿ ಮಾಡಿದ್ರೆ 3 ವರ್ಷ ಜೈಲು ಹಾಗೆ ದಂಡವನ್ನ ವಿಧಿಸುವಂತಹ ಅವಕಾಶ ಈ ಸೆಕ್ಷನ್ ನ ಅಡಿಯಲ್ಲಿದೆ. ಆ ಸೆಕ್ಷನ್ ನ ದೂರುದಾರ ಚಿನ್ನಯ್ಯನ ವಿರುದ್ಧ SIT ಅಧಿಕಾರಿಗಳು ಹಾಕಿದ್ದಾರೆ. ಮತ್ತೊಂದು ಸೆಕ್ಷನ್ BNS ಸೆಕ್ಷನ್ 227 ಹಾಗೆ 248 ಸುಳ್ಳು ಸಾಕ್ಷಿ ಮತ್ತು ಸಂಬಂಧಿತ ಅಪರಾಧಗಳು. ಕಾನೂನಾತ್ಮಕವಾಗಿ ನಿಜ ಹೇಳಬೇಕಾದಂತಹ ಸಂದರ್ಭದಲ್ಲೂ ಕೂಡ ಸುಳ್ಳು ಹೇಳೋದು, ಆತ ಮಾಡಿರುವುದೇ ಅದನ್ನ. ಹಾಗಾಗಿ ಆ ಸೆಕ್ಷನ್ ಹಾಕಿದ್ದಾರೆ. ಮತ್ತೊಂದು ಸೆಕ್ಷನ್ BNS ಸೆಕ್ಷನ್ 228 ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡೋದು, ಸುಳ್ಳು ದಾಖಲೆ ಅಥವಾ ಎಂಟ್ರಿ ಅಥವಾ ದಾಖಲೆಯನ್ನ ಕ್ರಿಯೇಟ್ ಮಾಡೋದು, ಮತ್ತೆ ಅದನ್ನ ನ್ಯಾಯಾಂಗದ ತನಿಖೆಯಲ್ಲಿ ಬಳಸೋದು. ಈಗ ಅದನ್ನೇ ಮಾಡಿದ್ದಾರೆ. ಯಾವ್ಯಾವುದೋ ದಾಖಲೆ ಯಾವ್ಯಾವುದೋ ಹೇಳಿಕೆಯನ್ನ ಇದೇ ಸತ್ಯ ಅಂತ ಹೇಳಿ ಸುಳ್ಳು ಹೇಳುವಂತಹ ಕೆಲಸವನ್ನ ನ್ಯಾಯಾಂಗದ ಮುಂದೆ ಈತ ಮಾಡಿದ್ದಾನೆ. ಹಾಗಾಗಿ ಆತನಿಗೆ ಈ ಸೆಕ್ಷನ್ಗಳು ಸದ್ಯ ತಿರುಗುಬಾಣವಾಗಿ ಕಾಡ್ತಾ ಇವೆ. ಮತ್ತೊಂದು ಸೆಕ್ಷನ್ BNS ಸೆಕ್ಷನ್ 229 ಸುಳ್ಳು ಸಾಕ್ಷಿಗೆ ಶಿಕ್ಷೆಯನ್ನ ವಿಧಿಸುತ್ತೆ. ಈ ಸೆಕ್ಷನ್ ನ್ಯಾಯಾಂಗದ ವಿಚಾರಣೆಯಲ್ಲಿ ಗರಿಷ್ಠ 7 ವರ್ಷ ಶಿಕ್ಷೆಯನ್ನ ವಿಧಿಸುವುದಕ್ಕೆ ಅವಕಾಶ ಇದೆ, 10,000 ದಂಡ ವಿಧಿಸುವುದಕ್ಕೆ ಅವಕಾಶ ಇದೆ. ನ್ಯಾಯಾಂಗೇತರ ಪ್ರಕರಣಗಳಲ್ಲಿ ಗರಿಷ್ಠ 3 ವರ್ಷ ಜೈಲು, 5,000 ದಂಡ ವಿಧಿಸುವುದಕ್ಕೆ ಅವಕಾಶ ಇದೆ. ಮತ್ತೊಂದು ಸೆಕ್ಷನ್ BNS ಸೆಕ್ಷನ್ 230 ಮರಣ ದಂಡನೆ ಪ್ರಕರಣದಲ್ಲಿ ಸುಳ್ಳು ಸಾಕ್ಷಿಯನ್ನ ಹೇಳೋದು. ಯಾರನ್ನಾದ್ರೂ ಮರಣ ದಂಡನೆಗೆ ಗುರಿಯಾಗಿಸೋಕೆ ಸುಳ್ಳು ಸಾಕ್ಷಿಯನ್ನ ಕೊಡೋದು ಆಜೀವ ಶಿಕ್ಷೆ ಅಥವಾ 10 ವರ್ಷಗಳವರೆಗೆ ಕಠಿಣ ಕಾರಾಗೃಹ ಮತ್ತು ದಂಡವನ್ನ ವಿಧಿಸೋಕೆ ಈ ಸೆಕ್ಷನ್ ನಲ್ಲಿ ಅವಕಾಶ ಇದೆ. ಆ ಸುಳ್ಳು ಸಾಕ್ಷಿಯಿಂದ ನಿಜವಾಗಿಯೂ ಆ ವ್ಯಕ್ತಿಗೆ ಮರಣ ದಂಡನೆ ನಡೆದ್ರೆ ಸುಳ್ಳು ಹೇಳಿರೋ ವ್ಯಕ್ತಿ ಆತ ಅಪರಾಧಿ ಆಗ್ಬಿಡ್ತಾನೆ, ಆತನಿಗೆ ಮರಣ ದಂಡನೆಯನ್ನ ಕೂಡ ವಿಧಿಸುವುದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಇಲ್ಲೀತ ಮಾಡಿರೋದು ಘೋರ ಆರೋಪ. 1,500 ಹೆಣಗಳನ್ನ ಹೂತಿದ್ದೇನೆ, ಮರ್ಡರ್ ಆಗಿದೆ, ರೇಪ್ ಆಗಿದೆ ಅಂತೆಲ್ಲ ಆರೋಪ ಮಾಡಿದ್ದ. ಅವೆಲ್ಲವೂ ಕೂಡ ಬಹಳ ಗಂಭೀರವಾದಂತಹ ಪ್ರಕರಣಗಳು, ಒಬ್ಬ ವ್ಯಕ್ತಿಗೆ ಮರಣ ದಂಡನೆಯನ್ನ ವಿಧಿಸಬಹುದಾದಂತಹ ಪ್ರಕರಣಗಳು. ಹಾಗಾಗಿ ಈ ಸೆಕ್ಷನ್. ಮತ್ತೊಂದು ಸೆಕ್ಷನ್ 231 ಆಜೀವ ಶಿಕ್ಷೆ ಅಥವಾ 7 ವರ್ಷದ ಶಿಕ್ಷೆಯ ಅಪರಾಧಕ್ಕೆ ಇಲ್ಲಿ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ಸುಳ್ಳು ಸಾಕ್ಷಿ, ಇಂತಹ ಪ್ರಕರಣಕ್ಕೆ ಸುಳ್ಳು ಸಾಕ್ಷಿಯನ್ನ ಕೊಟ್ರೆ ಅದೇ ಶಿಕ್ಷೆ ಅಪರಾಧಿಗೆ ಯಾರು ಸುಳ್ಳು ಹೇಳ್ತಾನೋ ಆತನಿಗೆ ಅನ್ವಯ ಆಗುತ್ತೆ. ಮತ್ತೊಂದು ಸೆಕ್ಷನ್ 232 ಸುಳ್ಳು ಸಾಕ್ಷಿಯನ್ನ ಕೊಡೋಕೆ ಬೆದರಿಕೆಯನ್ನ ಹಾಕೋದು. ಬೆದರಿಸಿ ಸುಳ್ಳು ಸಾಕ್ಷಿಯನ್ನ ಕೊಡಿಸೋಕೆ ಪ್ರಯತ್ನ ಪಟ್ಟರೆ ಗರಿಷ್ಠ 7 ವರ್ಷ ಜೈಲು ಹಾಗೆ ದಂಡವನ್ನ ವಿಧಿಸುವುದಕ್ಕೆ ಅವಕಾಶ ಇದೆ. ಮರಣ ದಂಡನೆ ಅಥವಾ 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದ್ರೆ ಅಪರಾಧಿಗೂ ಕೂಡ, ಅಂದ್ರೆ ಆತ ಯಾರ ಬಗ್ಗೆ ಆತ ಹೇಳ್ತಿದ್ದಾನೋ ಅವರಿಗೆ ಆ ಶಿಕ್ಷೆ ಆಗ್ಬಿಟ್ರೆ, ಈತ ಯಾರು ಸುಳ್ಳು ಹೇಳಿದಾನೋ ಆತನಿಗೂ ಕೂಡ ಅದೇ ಶಿಕ್ಷೆ ಅನ್ವಯ ಆಗ್ಬಿಡುತ್ತೆ. ಮತ್ತೊಂದು ಸೆಕ್ಷನ್ 233 ಸುಳ್ಳು ಸಾಕ್ಷಿಯನ್ನ ಬಳಸೋದು. ಯಾರಾದ್ರೂ ಸುಳ್ಳು ಸಾಕ್ಷಿ ಅಂತ ಗೊತ್ತಿದ್ರೂ ಕೂಡ ಅದನ್ನ ಬಳಸಿದ್ರೆ ಅದಕ್ಕೆ ಶಿಕ್ಷೆ ಖಂಡಿತ, ಕ್ರಮ ಆಗೇ ಆಗುತ್ತೆ. ಆ ಸೆಕ್ಷನ್ ಹಾಕಿದ್ದಾರೆ. ಮತ್ತೊಂದು ಸೆಕ್ಷನ್ 234 ಸುಳ್ಳು ಪ್ರಮಾಣ ಪತ್ರವನ್ನ ನೀಡುವುದು. ಕಾನೂನುಬದ್ಧವಾಗಿ ಬೇಕಾದಂತಹ ಪ್ರಮಾಣ ಪತ್ರ ಸುಳ್ಳು ಅಂತ ತಿಳಿದು ಕೂಡ ನೀಡುವುದು, ಇದು ಕೂಡ ಅಪರಾಧ. ಮತ್ತೊಂದು ಸೆಕ್ಷನ್ 235 ಸುಳ್ಳು ಪ್ರಮಾಣ ಪತ್ರವನ್ನ ಬಳಕೆ ಮಾಡೋದು. ಸುಳ್ಳು ಪ್ರಮಾಣ ಪತ್ರವನ್ನ ಬಳಸಿ ಸುಳ್ಳು ಸಾಕ್ಷಿಯಂತೆ ಅದನ್ನ ಪ್ರೊಡ್ಯೂಸ್ ಮಾಡೋದು. ಮತ್ತೊಂದು ಸೆಕ್ಷನ್ 236 ಸುಳ್ಳು ಘೋಷಣಾ ದಾಖಲೆ.
ಯಾವುದೇ ಘೋಷಣಾ ದಾಖಲೆಗಳಲ್ಲಿ ಜಾಣತನದಿಂದ ಸುಳ್ಳು ಹೇಳೋದು. ಹೀಗೆ ಈತ ಹೇಳಿದಂತಹ ಸುಳ್ಳಿನ ಕಥೆಗಳಿಗೆ ಪೂರಕವಾಗಿ ಸೆಕ್ಷನ್ಗಳನ್ನ ಹಾಕ್ತಾ ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮತ್ತೊಂದು ಸೆಕ್ಷನ್ ಇದೆ 237, ಸುಳ್ಳು ಘೋಷಣೆಯನ್ನ ಸಾಕ್ಷಿಯನ್ನಾಗಿ ಬಳಸೋದು, ಅದು ಕೂಡ ಶಿಕ್ಷೆಗೆ ಗುರಿಯಾಗುವಂತಹ ಸೆಕ್ಷನ್. ಮತ್ತೊಂದು ಸೆಕ್ಷನ್ 238, ಸಾಕ್ಷಿಯನ್ನ ನಾಶಪಡಿಸೋದು, ಅಪರಾಧಿನ ರಕ್ಷಣೆ ಮಾಡೋಕೆ ಸಾಕ್ಷಿ ನಾಶ ಅಥವಾ ತಪ್ಪು ಮಾಹಿತಿಯನ್ನ ನೀಡೋದು. ಇಂಥ ಪ್ರಕರಣಗಳಲ್ಲೂ ಕೂಡ ಗರಿಷ್ಠ 7 ವರ್ಷ ಜೈಲು ಶಿಕ್ಷೆಗೆ ಅವಕಾಶ ಇದೆ, ಕಠಿಣ ಕ್ರಮಕ್ಕೆ ಅವಕಾಶ ಇದೆ. ಸದ್ಯ ಇಷ್ಟು ಸೆಕ್ಷನ್ಗಳನ್ನ ದೂರುದಾರ ಚಿನ್ನಯ್ಯನ ವಿರುದ್ಧ ಹಾಕಿರುವಂತಹ ಎಸ್ಐಟಿ ಅಧಿಕಾರಿಗಳು ಅದೇ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. ಆತನ ಸುಳ್ಳಿನ ಪುರಾಣವನ್ನ ಬಯಲಿಗೆಳಿತಿದ್ದಾರೆ. ಆ ಸುಳ್ಳು ಹೇಳೋದಕ್ಕೆ ಆತನಿಗೆ ಹೇಳಿಕೊಟ್ಟಂಥ, ಆತನಿಗೆ ಕಂಠಪಾಠ ಮಾಡಿಸಿದಂಥ ಆ ಸೂತ್ರಧಾರಿಗಳನ್ನ ಕೂಡ ಬೆಳಕಿಗೆ ತರುವಂತಹ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.